ಅಗ್ನಿ ಬನ್ನಿರಾಯ ಅಂತ ಹೇಳಿದ್ರೆ ಹಿಂದೂ ದೇವತೆ, ಅಗ್ನಿಯಲ್ಲಿ ಉದ್ಭವ ಆದಂತ ದೇವತೆ. ನಾವು ಭಗವಂತನಿಗೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಏನಾದರೂ ಒಂದು ಅರ್ಪಣೆ ಮಾಡಬೇಕು ಅಂತಂದ್ರೆ ಯಾವುದೇ ದೇವರಿಗೆ, ಅದು ಈಶ್ವರಂಗಾಗಿರ್ಬೋದು, ವಿಷ್ಣುಗಾಗಿರ್ಬೋದು, ಅಥವಾ ಯಾರಿಗಾದ್ರೂ ಏನಾದ್ರು ಒಂದು ಅರ್ಪಣೆ ಮಾಡಬೇಕು ಅಂತಂದ್ರೆ ಅದು ಅಗ್ನಿಯ ಮುಖಾಂತರ ನಾವು ಅರ್ಪಣೆ ಮಾಡ್ತೇವೆ. ನಾವು ಹಿಂದೂಗಳು ಹೋಮಗಳನ್ನು ಮಾಡ್ತೇವೆ, ಮನೆಗಳಲ್ಲಿ ಹೋಮಗಳನ್ನು ಯಾತಕ್ಕೋಸ್ಕರ ಮಾಡ್ತೀವಿ ಅಂತಂದ್ರೆ ಆ ಒಂದು ಭಗವಂತನಿಗೆ ಏನಾದರೂ ಅರ್ಪಣೆ ಮಾಡ್ಬೇಕಂದ್ರೆ ಆ ಹೋಮದ ಮುಖಾಂತರ, ಅಗ್ನಿಯ ಮುಖಾಂತರ ಅರ್ಪಣೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಅಂತ ಒಂದು ಕುಲ ಮುಟ್ಟಿದ್ರೆ ಬೆಂಕಿ ಇದ್ದಂಗೆ. ಇವತ್ತು ಆ ಭಗವಂತ ಎಲ್ರಿಗೂ ಕೂಡ ಆರೋಗ್ಯ, ಐಶ್ವರ್ಯ, ನೆಮ್ಮದಿಯನ್ನ ಕೊಟ್ಟು ಕಾಪಾಡಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಒಂದು ಪ್ರಮುಖವಾದಂಥ ಬೇಡಿಕೆಯನ್ನ ನನ್ನ ಮುಂದೆ ಇಟ್ಟಿದ್ದೀರಾ. ಈಗ 10x10 ಜಾಗವನ್ನ ಕೊಡಬೇಕು ಅಂತಕ್ಕಂಥ ವಿಚಾರಗಳನ್ನು ಕೂಡ ನನಗೆ ಹೇಳಿದ್ದೀರಾ. ಅದರ ಜೊತೆಯಲ್ಲಿ ನಮ್ಮ ಸ್ನೇಹಿತ ನಾರಾಯಣ ಅವನೇ ಅಧ್ಯಕ್ಷ ಆಗಿದ್ದಾರಲ್ವಾ, ಸರ್ಕಾರ ನಿನ್ನೆ ಅಧ್ಯಕ್ಷ ಮಾಡಿದ್ದೆ, ನಾನ್ ಮಾಡಿದ್ದೆ ಅಧ್ಯಕ್ಷನ. ಯಾರ ಮಾಡಿದ ಅಧ್ಯಕ್ಷನ? ವಿಚಾರ ಧಾರಾಳ ಮಾಡಿದ ಅಧ್ಯಕ್ಷನ ಅಧ್ಯಕ್ಷನ್ ಮಾಡಿದವರು ನಾನೇ. ಆಯ್ತು, ಅದ್ರ ಬಗ್ಗೆ ಹಳೆದ ಚರ್ಚೆ ಹೋಗೋದ್ ಬೇಡ. ಈಗ ನಿಮ್ಗೆ 10 ಜಾಗ ಕೊಟ್ಟು ಒಂದು ಪ್ರತಿಮೆಯನ್ನು ಕೂಡ ಮುಂದಿನ ವರ್ಷ ನೀವು ಇಲ್ಲೇ ಈ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಬೇಕು. ಅದಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಇವತ್ತು ನೀವು ಬೇರೆ ಬೇರೆ ವಿಚಾರಗಳನ್ನು ಕೂಡ ಹೇಳಿದ್ದೀರಾ. ಹೊಂಬಳಪೇಟೆಲ್ಲೂ ಕೆಲವು ವಿಚಾರ ಹೇಳಿದ್ದಾರೆ, ಹೊಸಪೇಟೆಯಲ್ಲೂ ಕೂಡ ಹೇಳಿದ್ದೀರಾ. ನಿಮ್ಮ ಸಮಾಜದ ಸಮುದಾಯ ಭವನದ ಬಗ್ಗೆನೂ ಹೇಳಿದ್ದೀರಾ. ಇನ್ನೊಂದು ವರ್ಷದೊಳಗಡೆ ಇವೆಲ್ಲ ಕೆಲಸಗಳನ್ನು ಸಂಪೂರ್ಣವಾಗಿ ಮುಗಿಸ್ಕೊಡ್ತೀನಿ. ಆದ್ರೆ ಒಂದು ಮಾತು ಕೇಳ್ಕೊಳ್ಳೋದು, ಗೆಯತ್ಗೆ ಹುಲ್ಲಾಕಿ ಅಷ್ಟೇ, ಇನ್ನೇನು ಹೆಚ್ಚಿಗೆ ಮಾತಾಡಲ್ಲ. ಇದು ಮಾಡಿದ್ರೆ ನಮ್ಮೂರಿಗೆ ಸೇರಿಸ್ಬಿಡಿ. ನೀವೀಗೇನು ಕೇಳಿದ್ದೀರಲ್ಲ, ಎರಡೂ ಕೆಲಸನ ಮಾಡ್ಕೊಡ್ತೀನಿ. ಈ ಕೆಲಸನ ನಮ್ಮ ಅಧ್ಯಕ್ಷರು ಮನೆಗೆ ಬಂದಾಗ, ಅಧ್ಯಕ್ಷರು ನಮ್ಮ ಕೌನ್ಸಿಲರ್ಗಳೆಲ್ಲ ಮನೆಗೆ ಬಂದಿದ್ರು, ರಘು, ಶಿವಕುಮಾರ ಎಲ್ಲರೂ ಮನೆಗೆ ಬಂದಾಗ ಈ ವಿಚಾರಗಳನ್ನ ಎಲ್ಲ ಚರ್ಚೆ ಮಾಡಿದ್ದಾರೆ ನನ್ನ ಹತ್ರ. ಖಂಡಿತ ಇನ್ನೊಂದು ವರ್ಷದಲ್ಲಿ, ಮುಂದಿನ ವರ್ಷ ಇದೇ ಸಂದರ್ಭಕ್ಕೆ ಈ ಒಂದು ಪ್ರತಿಮೆಯನ್ನು ಕೂಡ ನಾವು ಸ್ಥಾಪನೆ ಮಾಡೋಣ. ಇಲ್ಲೇನೆ ಇದೇ ಜಾಗದಲ್ಲಿ ಅಸಲಿಗೆ ರಸ್ತೆ ಕೂಡ ಎಲ್ಲ ಕಂಪ್ಲೀಟ್ ಆಗಿರ್ತದೆ. ನೀವು ಎಲ್ಲಿ ಜಾಗ ಸೆಲೆಕ್ಟ್ ಮಾಡ್ತೀರೋ ಈ ಭಾಗದಲ್ಲಿ ಅದನ್ನ ಮಾಡ್ತಕ್ಕಂಥ ಕೆಲಸ ಮಾಡೋಣ. ಇದಕ್ಕೆ ಪುರಸಭೆಯವ್ರಿಗೆ ಹೇಳಿದ್ದೀನಿ, ಈ ಒಂದು ಸರ್ಕಲ್ಗೆ ಈ ಒಂದು ಅಗ್ನಿ ಬನ್ನಿರಾಯನ ಹೆಸರನ್ನ ಇಡಬೇಕು ಅಂತಕ್ಕಂಥದ್ದನ್ನ ಏನು ಹೇಳಿದ್ದೀರಾ ಅದನ್ನು ಕೂಡ ಪುರಸಭೆಯಲ್ಲಿ ನಾನು ರೆಸಲ್ಯೂಷನ್ ಅನ್ನ ಮಾಡಿಕೊಡ್ತೀನಿ. ಅದನ್ನ ಕೂಡ ಮಾಡೋಣ ಅಂತಕ್ಕಂಥದ್ದನ್ನ ಹೇಳ್ತಾ, ಈ ಒಂದು ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಅಗ್ನಿ ಬನ್ನರಾಯ ಸ್ವಾಮಿಯ ಜಯಂತ್ಯೋತ್ಸವದ ಶುಭಾಶಯವನ್ನ ಕೋರಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ 4 ಮಾತನಾಡಿ, ಬಹುಶಃ ರೇವಣ್ಣ ಬರ್ಬೋದು ಅಂತ ಕಾಣಿಸ್ತದೆ, ಬರ್ತಾವ್ರೆ ಅಂತ ಫೋನ್ ಮಾಡಿದ್ರು. ಬೇರೆ ಬೇರೆ ಕಾರ್ಯಕ್ರಮ ಇದೆ ನನಗೆ, ಅದರಿಂದ ದಯಮಾಡಿ ಕ್ಷಮೆ ಇರಲಿ ಅಂತಕ್ಕಂಥದ್ದನ್ನು ಹೇಳಿ ನಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭಾಶಯವನ್ನ ಕೋರಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಇದೇ ಅಶ್ವಥ್ ಅವರು, ನಾನು ಮತ್ತೆ ನಮ್ಮ ನಾಯಕರಾದಂಥ ಬಸವರಾಜಣ್ಣವರು ಈ ಸಬ್ಜೆಕ್ಟ್ ತರಲೇಬೇಕು ಅಂತ ಹೇಳಿ ತಗೊಂಬಂದಿದ್ದು. ತಂದಾಗ ಅದು ಒಂದು ಸ್ವಲ್ಪ ಗೊಂದಲ ಆಯಿತು. ನಿಮಗೆ ಗೊತ್ತಿರ್ಬೋದು, ಊರು ಅಂದಮೇಲೆ ಕೆಲವೊಂದು ವಿಚಾರ ಇದ್ದೇ ಇರ್ತದೆ. ಅದಕ್ಕೆ ಆ ಟೈಮ್ನಲ್ಲಿ ಮಾಡೋಕ್ಕಾಗಲಿಲ್ಲ. ಬೇಡ, ಅದು ಹೇಳೋದು ಬೇಡ. ಆದ್ರಿಂದ ಈಗ ಶಾಸಕರು ತಾವು ಗಮನಕ್ಕೆ ಹಾಕಿದ್ದೀವಿ, ಮಾಡಿ. ನೀವು ಮಾಡಿದ್ರು ಬೇರೆ ಇಲ್ಲ, ನಾವು ಮಾಡಿದ್ರು ಬೇರೆ ಇಲ್ಲ. ನಾವು ನಿಮ್ಮ ಹತ್ರ 35 ವರ್ಷ ಕೆಲಸ ಮಾಡಿದ್ದೀನಿ ಕಾರ್ಯಕರ್ತನಾಗಿ. ದಯಮಾಡಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೂ ಇರಲಿ ಸದಾ. ನಮ್ಮನ್ನ ಕಡೆಗಣಿಸೋಕೆ ಹೋಗ್ಬೇಡಿ. ಹಾಗೆ ಹೇಳ್ತಾ, ಶಾಸಕರು ಹೇಳ್ದಂತ ಹಿತನುಡಿಗಳು ಬಹಳ ತುಂಬಾ ಚೆನ್ನಾಗಿತ್ತು. ಇಷ್ಟು ವರ್ಷದಿಂದ ನಮ್ಮ ಗ್ರಾಮದ ಮೇಲೆ ಕಣ್ಣು ಬಿದ್ದಿರ್ಲಿಲ್ಲ ನಮ್ಮ ಶಾಸಕರಿಗೆ. ಈಗ ನಮ್ಮ ಶಾಸಕರಿಗೆ ಕಣ್ಣು ಬಿದ್ದಿದೆ. ಇನ್ಮೇಲೆ ಒಳ್ಳೇದಾಗುತ್ತೆ ಅಂತ ನಂಬಿಕೆ ಇದೆ. ಇಲ್ಲ ಇಲ್ಲ ಇಲ್ಲ, ಹಿಂದೆ ಬಿಜೆಪಿನಲ್ಲಿ ನಾವು ಹೋರಾಟ ಮಾಡಿ ಒಳಗಡೆ ಕರ್ಕೊಂಡ್ ಬಂದಿದ್ದು, ಗಲಾಟೆ ಮಾಡ್ಕೊಂಡಿದ್ದೆ. ಗುರುಸಿದಪ್ಪ ಅವರು ವೇದಿಕೆ ಮೇಲೆ ಅವರ, ಅಶ್ವಥ್ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಗಲಾಟೆ ಮಾಡಿ ಪಟ್ಟಿ ಬಾಬು ಅವ್ರು ಬಂದು ಇಲ್ಲಿ ಗ್ರಾಮದಲ್ಲಿ ನಿಂತ್ಕೊಂಡಿದ್ದಾಗ ನಾವು ಒಳಗಡೆ ಕರ್ಕೊಳ್ಳೋದು ಅವತ್ತಿಂದ ಇವತ್ತಿನವರೆಗೂ ಬೇಡ ಅದು. ಆದ್ರೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಸ್ವಲ್ಪ, ಅಲ್ಪ ಸ್ವಲ್ಪ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ನಮ್ಮ ಗ್ರಾಮಕ್ಕೆ ಅಭಿವೃದ್ಧಿ ಮೂಲಭೂತ ಸೌಕರ್ಯಗಳನ್ನ ಕೊಡ್ತೀನಿ ಅಂತ ಹೇಳ್ಬೇಕಂತ ಶಾಸಕರಿಗೆ ನಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಅವರ ಚಪ್ಪಾಳೆ ಮುಖಾಂತರ ಅವರನ್ನ ಖುಷಿಪಡಿಸೋಣ. ರಂಗನಾಥಸ್ವಾಮಿ ಮುಂದಿನ ದಿನಗಳಲ್ಲಿ ಯಾರಿಗೆ
ಈ ಒಂದು ರಂಗನಾಥ್ ಅವ್ರು ಕೇಳಿದಂಥದ್ದು ಇವತ್ತು ಏನು ಈ ಹೊಸಪೇಟೆಯಲ್ಲಿ ಬಟ್ ಇನ್ನೂ ಅರ್ಧ ಜನಕ್ಕೆ ಅರ್ಥ ಆಗಿಲ್ಲ. ಬಿಡಿಸಿ ಬೇಸ್ಮೆಂಟ್ ನೋಡಿದೆ ಹಾಫ್ ಅನ್ ಅವರ್ ಅಂತ ಅರ್ಥ ಆಗಿದೆ. ಹಾಗೆ ನೋಡಿ, ನಿಮ್ದು ಗುಂಡ್ಲುಪೇಟೆಯಲ್ಲಿ ಸ್ಕ್ಯಾನಿಂಗ್ ಕೂಡ ಬಹಳ ಕಡಿಮೆ ಇದೆ, 1500 ಇದೆ ದಿನಕ್ಕೆ. ಇದನ್ನ ನೀವು ಆಕ್ಟಿವೇಟ್ ಮಾಡಬೇಕು. ಅದು ಹೇಗೆ ಮಾಡಬೇಕು ಅಂತ ಅವರು ಟೆಕ್ನಿಷಿಯನ್ಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಸೊ ಇದನ್ನ ಮಾಡಿಸಿದ್ರೆ ಅದು ಅವಾಗ ನಮ್ಗೆ ಬಿಗರ್ ಇಂಪ್ರೂವ್ಮೆಂಟ್ ಆಗುತ್ತೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳಲ್ಲ, ಅವ್ರು ಬರ್ತಾ ಇಲ್ಲ ಅಂತ ಹೇಳ್ತೀವಿ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನೋಡ್ಕೋಬೇಕು, ಭೂಮಿ ಕನ್ಸಲ್ಟೆಂಟ್ ಕರ್ಸ್ಕೋಬೇಕು. ನೀವು ಕರ್ಸ್ಕೊಂಡು ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ನಿಮ್ಮ ಆಪರೇಟರ್ಸ್ಗೆ ಯಾವ ರೀತಿ ಮಾಡಬೇಕು ಅಂತ. ಅದರಲ್ಲಿ ನಾವು ಏನ್ ಮಾಡಿದ್ವಿ, ಎಲ್ಲರೂ ವರ್ಕ್ ಮಾಡ್ತಾರೆ. ಸರ್ವರ್ ಮೇಲೆ ಪ್ರೆಷರ್ ಜಾಸ್ತಿ ಇರುತ್ತೆ, ನಾವು ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿ ನಾವು ವಿಂಡೋಸ್ ಅಪ್ಲಿಕೇಶನ್ ಅಪ್ಲೋಡ್ ಮಾಡಿದ್ದೀವಿ. ಆ ವಿಂಡೋಸ್ ಅಪ್ಲಿಕೇಶನ್ ಬಳಸೋದು ಸರಿಯಾಗಿ ಅರ್ಥ ಆಗ್ತಿದೆ. ಅದು ಫೋನ್